ಇವಾಗೇನೋ ಮದ್ವೆನಲ್ಲಿ ಡಿಸ್ಪ್ಯೂಟ್ಸ್ ಬರ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದ್ರೆ ಮರುಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಕೆಲವರು ಅದನ್ನ ಫಾಲೋ ಮಾಡಿ ನಂಬ್ತಾರೆ. ಏನಾದ್ರೂ ಸಮಸ್ಯೆಗಳಿದೆ ಗಂಡ ಹೆಂಡತಿ ನಡುವೆ ಅಂದಾಗ ಮರುಮಾಂಗಲ್ಯ ಧಾರಣೆ ಅನ್ನುವಂಥದ್ದು ಸೊಲ್ಯೂಷನ್ ಆಗಿ ವರ್ಕ್ ಅನ್ನುವಂಥದ್ದು ಆಗತ್ತಾ? ಮರುಮಾಂಗಲ್ಯ ಧಾರಣೆ ಈ ಹಿಂದೆ ಇವ್ರಿಗೆ ಮದುವೆನೇ ಆಗಿಲ್ಲ, ಮಕ್ಕಳು ಆಗಿಲ್ಲ ಅನ್ಕೋಬೇಕಲ್ಲ. ನಾವು ಮನೆಯಲ್ಲಿ ಕಾಯಿಲೆಗೆ ಬಂದರು, ಹಣ ಇಲ್ಲ ಅಂದರೂ ಕೂಡ ನಾವು ಅದ್ರ ಮೇಲೆ ನಾವು ಮಾಡ್ಕೊಂಡಿದ್ದು ಯಾಕೋ ಟೈಮ್ ಸರಿಯಿಲ್ಲ, ಡೇಟ್ ಸರಿಯಿಲ್ಲ, ಇದನ್ನು ತಗೊಂಡು ನಾವು ಮರುಮಾಂಗಲ್ಯ ಧಾರಣೆ ಅಂತ ಮಾಡೋದು. ಯಾರಾದರೂ ಬಡ ಮಕ್ಕಳಿಗೆ ವಸ್ತ್ರದಾನ ಮತ್ತು ಮಾಂಗಲ್ಯವನ್ನೇನಾದರೂ ದಾನ ಮಾಡ್ತೀನಿ ಅಂತಂದರೆ ನಿಮ್ಮ ಕಷ್ಟಗಳು ಐಸ್ ಕರಗಿದಂಗೆ ಕರಗಿ ಹೋಗ್ತವೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ನಿಮಗೆ ಉಪಯುಕ್ತವಾಗಿರುವಂಥ ಇನ್ಫಾರ್ಮೇಷನ್ಸ್ನ ತಿಳಿಸ್ಕೊಡ್ತಾ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ತುಂಬ ಜನ ಒಂದು ಟೈಮಲ್ಲಿ ಇದು ಟ್ರೆಂಡಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಗುರುಗಳ. ಯಾಕಂದರೆ ಇವಾಗೇನೋ ಮದ್ವೆನಲ್ಲಿ ಡಿಸ್ಪ್ಯೂಟ್ಸ್ ಬರ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ ಮರುಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ ಕೆಲವರು ಅದನ್ನು ಫಾಲೋ ಮಾಡಿ ನಂಬ್ತಾರೆ. ಇನ್ನು ಕೆಲವರು ಇಲ್ಲ, ಒಂದು ಸರಿ ಆದಮೇಲೆ ಮುಗೀತು, ನೀವೇನೇ ಎಫರ್ಟ್ ಹಾಕಿ ಏನು ಚೇಂಜ್ ಮಾಡಿಕೊಂಡ್ರು ವರ್ಕ್ ಆಗಲ್ಲ ಅಂತಾರೆ. ಸೊ ಯಾವುದು ಸರಿ ಯಾವುದು ತಪ್ಪು? ಏನಾದರೂ ಸಮಸ್ಯೆಗಳಿದೆ ಗಂಡ ಹೆಂಡತಿ ನಡುವೆ ಅಂದಾಗ ಮರುಮಾಂಗಲ್ಯ ಧಾರಣೆ ಅನ್ನುವಂಥದ್ದು ಸೊಲ್ಯೂಷನ್ ಆಗಿ ವರ್ಕ್ ಅನ್ನುವಂಥದ್ದು ಆಗುತ್ತಾ? ಇದು ಮಾಡ್ಕೊಳ್ಳೋದ್ರಿಂದ ಸರಿ ಹೋಗುತ್ತಾ ಸಮಸ್ಯೆಗಳಿದ್ದಾಗ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಮರುಮಾಂಗಲ್ಯ ಧಾರಣೆ ಈ ಪ್ರಶ್ನೆ ಕೇಳೋವಾಗಲೇ ಅಯ್ಯೋ ರಾಮ ಅನ್ಸುತ್ತೆ. ಯಾಕೆ ಗುರುಗಳೇ? ಅಂದರೆ ಇದು ಇದೆಯಾ, ಇದನ್ನು ಒಂದು ಟ್ರೆಂಡ್ ಅಂದ್ರಲ್ಲ ನೀವು, ಅದೇ ಕೆಲವರಂತೂ ತುಂಬ ಲೋಕೋ ಭಿನ್ನ ರುಚಿ, ಲೋಕೋ ಭಿನ್ನ ರುಚಿ, ಅವರವರ ಅಭಿರುಚಿ. ಆದರೆ ನನ್ನ ವಾದ ಇದು ಸಮಂಜಸವಲ್ಲ. ಸರಿ, ಮರುಮಾಂಗಲ್ಯ ಧಾರಣೆ ಈ ಹಿಂದೆ ಇವ್ರಿಗೆ ಮದುವೆನೇ ಆಗಿಲ್ಲ, ಮಕ್ಕಳು ಆಗಿಲ್ಲ ಅನ್ಕೋಬೇಕಲ್ಲ ನಾವು. ಹೌದು, ಅನ್ಕೋಬೇಕು ತಾನೆ. ಹೌದು. ಮತ್ತು ಬಂಧು ಬಳಗ ಬರೋದು ನೋಡುವಂಥದ್ದು, ಮತ್ತು ಅಲ್ಲಿಂದ ಆಚೆಗೆ ಮಕ್ಕಳಾಗುವಂಥದ್ದು, ಮತ್ತೊಂದು ಸ್ಟಾರ್ಟ್ ಆಗಬೇಕಲ್ಲ. ಇದು ಎಲ್ಲಿಯೂ ಹೇಳಿಲ್ಲ, ಯಾವ ಶಾಸ್ತ್ರವೂ ಇದನ್ನು ಒಪ್ಪಲ್ಲ, ಸಮಂಜಸವೂ ಅಲ್ಲ. ಎಲ್ಲ ಕಷ್ಟಗಳಿಗೂ ಶನೇಶ್ವರನೇ ಕಾರಣ ಅಂಥೇಳಿ ಮನೆಯಲ್ಲಿ ಕಾಯಿಲೆಗೆ ಬಂದರು, ಹಣ ಇಲ್ಲ ಅಂದರೂ ಕೂಡ ನಾವು ಅದ್ರ ಮೇಲೆ ನಾವು ಮಾಡ್ಕೊಂಡಿದ್ದು ಯಾಕೋ ಟೈಮ್ ಸರಿಯಿಲ್ಲ, ಡೇಟ್ ಸರಿಯಿಲ್ಲ, ಇದನ್ನು ತಗೊಂಡು ನಾವು ಮರುಮಾಂಗಲ್ಯ ಧಾರಣೆ ಅಂತ ಮಾಡೋದು ಸಮಂಜಸವಲ್ಲ. ಅಲ್ಲ, ವರ್ಕ್ ಆಗುತ್ತೋ ಆಗಲ್ವೋ ಶಾಸ್ತ್ರದಲ್ಲಂತೂ ಇಲ್ಲ, ಇಲ್ಲವೇ ಇಲ್ಲ. ಅದು ಮಾಡೋಕ್ಕೂ ಯಾರೂ ಒಪ್ಕೊಳ್ಳಲ್ಲ. ಎಲ್ಲಿ ಒಪ್ಕೊಳ್ತಾರೆ ಅಂತಂದರೆ, ನಿಮಗೇನಾದರೂ ಹಂಗೆ ಗೋಚರ ಆದರೆ, ನಮಗೆ ಯಾಕೋ ಆ ಮದುವೆ ಆದ ದಿನ ಸರಿ ಇರಲಿಲ್ಲ, ಆ ಡೇಟ್ ಸರಿ ಇರಲಿಲ್ಲ, ಇವೆಲ್ಲ ಹೇಳ್ತಾರಲ್ಲ, ಹಾಗೇನಾದರೂ ಮುಹೂರ್ತ ಸರಿ ಇಲ್ಲ ಅಂತಂದರೂ, ಆ ದಿನಶುದ್ಧಿ ಇಲ್ಲ ಅಂದರೂ, ನೀವೇನಾದರೂ ಮನಸ್ಸಿಗೆ ಅದೇ ನಿಮಗೆ ಬರ್ತಾ ಇದೆ ಅಂತಂದರೆ, ಆ ದಿನವೇ ಸರಿ ಇಲ್ಲ ಅಂತ ಏನಾದರೂ 10 ಸಲ ನಿಮ್ಮ ಮನಸ್ಸಿಗೆ ಗೋಚರ ಆಗ್ತಾನೇ ಇದ್ದರೆ, ನೀವು ಯಾರಿಗಾದರೂ ಮಾಂಗಲ್ಯವನ್ನು ದಾನ ಮಾಡಿ. ಯಾರಾದರೂ ಬಡ ಮಕ್ಕಳಿಗೆ ವಸ್ತ್ರದಾನ ಮತ್ತು ಮಾಂಗಲ್ಯವನ್ನೇನಾದರೂ ದಾನ ಮಾಡ್ತೀನಿ ಅಂತಂದರೆ ನಿಮ್ಮ ಕಷ್ಟಗಳು ಐಸ್ ಕರಗಿದಂಗೆ ಕರಗಿ ಹೋಗ್ತವೆ. ನೀವು ಮತ್ತು ಮರುಮಾಂಗಲ್ಯ ಧಾರಣೆ ಸಮಂಜಸವಲ್ಲ, ಸಾಧ್ಯವೂ ಇಲ್ಲ. ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳೋದು ಹೇಳಿದ್ದಾನೆ ಎಲ್ಲಿ ಗೊತ್ತಾ? ಷಷ್ಠಾಬ್ದಿನಲ್ಲಿ, ಷಷ್ಠಪೂರ್ತಿನಲ್ಲಿ 60ನೇ ವರ್ಷದ ಶಾಂತಿ ಮಾಡಿಕೊಳ್ಳುವಾಗ ಮಾಡಿಕೊಳ್ಳಲೇಬೇಕು. ಯಾಕಂದ್ರೆ 120 ವರ್ಷಗಳಲ್ಲಿ ಅರ್ಧ ಅದು ಆ ಆನಂದದ ದಿನಗಳನ್ನು ಮೆಲುಕು ಹಾಕೋದು. ಆ ಆನಂದ ದಿನಗಳನ್ನು ಸಹಸ್ರಧಾರೆಯ ಸ್ನಾನ ಅಂತ ಮಾಡಿಸಿ ಅವರಿಗೆ ಅದೊಂದು ಅದ್ಭುತ, ಅದೊಂದು ಖುಷಿಯಾಗಿ ಮಾಡತಕ್ಕಂತಹ ಹಬ್ಬದಲ್ಲಿ ಹಬ್ಬ ಅದು. 501 ಉಚಿತ ಮದುವೆಗಳನ್ನ ಮಾಡಿಸ್ತಾ ಇದ್ದೆ ನಾನು. 501 ಅಂದರೆ 501 ಜನಕ್ಕೂ ವಸ್ತ್ರಗಳು ಬೇಕು, 501 ಜನಕ್ಕೂ ಆ ಒಂದು ತಾಳಿಗಳು ಬೇಕು, ಎಲ್ಲ ವ್ಯವಸ್ಥೆ ಬೇಕು. ಆಮೇಲೆ ಇನ್ನೆಲ್ಲ ಇರುತ್ತೆ ಮೇಜರ್ಲಿ. ನಾವು ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಳ್ತೀವಿ. 501 ಅಂತಂದರೆ 1, 2, 3 ತೊಗೊಳ್ತೀವಿ. ಇನ್ನು ಬರೀ 4 ಡೇಸ್ ಇದೆ, 4 ದಿನ ಇದೆ.
4 ದಿನದಲ್ಲಿ 180 ದಿನ ಎಕ್ಸ್ಟ್ರಾ ಆದರು. 180 ಜನ. 180ಕ್ಕೂ ಅಂದರೆ ತಾಳಿ ಆರ್ಡ್ರ್ ಕೊಡಬೇಕಲ್ಲ. ಹೌದು. 4 ದಿನ ಇದೆ. ಈ ಯಾರಿಗೂ ಕಾಲ್ ಮಾಡಿದ್ರೆ ಸೆಟ್ಟುಗೆ ನಮ್ಮ ಹತ್ರ 4 ಇದೆ 5 ಇದೆ ಯಾರೋ 100 ಇಟ್ಕೊಂಡಿರಲ್ಲ. ಹೌದು. ಇದೊಂದು ಪೆಚಾಟ ನೋಡಿ. 500 ಮದುವೆ ಆಗೋದೇ ಕಷ್ಟ. ನಮ್ಮದು ಎಷ್ಟಾಗಿದೆ 680. ಈ ಕರೋನಾಗ ಮೊದಲು ನಾನು ಇವೆಲ್ಲ ತುಂಬ ಮಾಡಿಸ್ತಿದ್ದೆ, ಉಚಿತ ಮದುವೆಗಳಂತೇಳಿ ಮಾಡಿಸಿ ಅದೊಂದು ನಮ್ಮದು ಅದೊಂದು ಲೋಕ. ಹಾಗೆ ಮಾಡಿಸೋಂಥದ್ದು ಬಹಳ ಖುಷಿಯನ್ನು ವ್ಯಕ್ತಪಡಿಸೋದು. ಅದು 60ನೇ ವರ್ಷದ್ದು ಮದುವೆಗಳವು. ಷಷ್ಠಪೂರ್ತಿನ ಹಾಗೆ ಮಾಡಿಸ್ತಿದ್ವಿ. ಅದು ನಡೆಯುತ್ತೆ. ಈ ಮರುಮಾಂಗಲ್ಯ ಧಾರಣೆ ಕೂಡದು. ಹಂಗೆ ಏನಾದರೂ ನಮಗೆ ಮರುಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ ಅಂತ ಯಾರಾದರೂ ಹೇಳಿದರೆ, ನೂತನ ದಂಪತಿಗಳಿಗೆ ನೀವು ಈಗ ನಾನು ಹೇಳಿದ್ದೀನಲ್ಲ, ಮಾಂಗಲ್ಯ ಮತ್ತು ವಸ್ತ್ರದಾನವನ್ನು ಮಾಡಿ ನೀವು ಮರುಮಾಂಗಲ್ಯ ಧಾರಣೆ ಮಾಡಿಕೊಂಡ್ರೆ ಎಷ್ಟು ಉಪಯೋಗ, ಎಷ್ಟು ಪ್ರತಿಫಲ ಸಿಗುತ್ತೋ ಅದರ 10 ಟೈಮ್ ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳು. ಅದನ್ನು ಮಾಡಿಬಿಟ್ಟರೆ ನೀವು ಮನೆಯಲ್ಲಾಗಿದ್ದ ಸಣ್ಣ ಪುಟ್ಟ ಎಲ್ಲ ತರಹದ ನೋವುಗಳಿಗೂ, ನಷ್ಟಗಳಿಗೂ, ಬಾಧೆಗಳಿಗೂ ಕೂಡ ಆ ಡೇಟನ್ನೇ, ಆ ಮದುವೆನೇ ನೀವು ಇಂಡಿಕೇಟ್ ಮಾಡಿ 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 ನಿಮ್ಮನ್ನು ನೀವೇ ವಂಚನೆ ಮಾಡಿಕೊಳ್ಳೋದು, ಬೈಕೊಳ್ಳೋದು ಕರೆಕ್ಟ್ ಅಲ್ಲ. ಅದಕ್ಕಾಗಿ ಬೇರೆ 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 ಸೊಲ್ಯೂಷನ್ಸ್ ಇದೆ, ಅದನ್ನು ಹುಡುಕೊಳ್ಳಿ. ಹಂಗೂ ನಿಮಗೆ ಯಾರಾದರೂ ಹೇಳಿದರೆ ದಯವಿಟ್ಟು ಇದನ್ನು ಮಾಡಿ. ನಿಮಗೆ ಇನ್ನೂ ಆಗಿರೋದು 5 ವರ್ಷ ಆಗಿರಲ್ಲ, 10 ವರ್ಷ ಆಗಿರಲ್ಲ, 15 ವರ್ಷ, ಎಷ್ಟು 30 ವರ್ಷ ಆಗಿರಲಿ, ಮರುಮಾಂಗಲ್ಯ ಧಾರಣೆ ಕೂಡದು. ಮದುವೆ ಆಗಿ ಮರುಮಾಂಗಲ್ಯ ಧಾರಣೆ ಮಾಡಬೇಕು ಅಂತಂದರೆ 60ನೇ ವರ್ಷ ಷಷ್ಠಾಬ್ದಿ, ಷಷ್ಠಪೂರ್ತಿ ಅಂತ ಮಾಡುವಾಗ ಆ 2 ದಿನಗಳ ಕಾರ್ಯಕ್ರಮದಲ್ಲಿ ಮಾಡತಕ್ಕಂಥದ್ದು ಒಂದು ಖುಷಿಯ ಅದ್ಭುತವಾಗಿರ್ತಕ್ಕಂಥ ಮದುವೆ. ಅದನ್ನು ಮಾಡೋದು ಬಿಟ್ಟು ಮರುಮಾಂಗಲ್ಯ ಧಾರಣೆ ಯಾವುದೇ ಕಾರಣಕ್ಕೂ ಕೂಡದು. ಖಂಡಿತ ಗುರುಗಳು. ಎಲ್ಲೋ ಒಂದು ಕಡೆ ಏನೋ ಒಂದು ಮ್ಯಾರೇಜಲ್ಲಿ ಸಮಸ್ಯೆಗಳು ಅಥವಾ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಇದ್ದಾಗ ಯಾವ ಡೇಟಲ್ಲಿ ಮದುವೆ ಆಗಿದ್ದೀರಾ ಮರುಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಆನ್ಸರೇ ಅದನ್ನು ಕೊಡ್ತಾ ಇದ್ರು. ಬಟ್ ಅದು ಯಾವುದೇ ಶಾಸ್ತ್ರದಲ್ಲಿ ಕೂಡ ಇಲ್ಲ. ಅದ್ರ ಬದಲಾಗಿ ಯಾವ ರೆಮಿಡಿಯನ್ನು ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂಥ ವಿಚಾರ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.